ಹೊಸೊಳಗೆ ಸ್ವಾಗತ. ಸ್ವಾಗತ ಸ್ವಾಗತ. ಏನಂತ ಹೇಳಿ ನಿಂತಿರೋದು ದೇವ್ರಿಗೆ ಮಾತಾಡಕ್ ಬರಲ್ಲ, ಏನ್ ಬರಲ್ಲ. ಹೇಳ್ತೀನಿ ಏನೈತೆ ಅಂತ. ಇಲ್ಲೇ ಕಾರ್ಯಕ್ರಮ ಬರ್ತೀನಿ. ಆ ಗಾಡಿ ಎತ್ತ ಕೇಳ್ರಿ ಅವ್ರಿಗೆ. ಬೇಡ ಇಲ್ಲೇ ಅಲ್ಲ ಗಲೀಜು ಗಾರ ತಗೋಲ್ಲ. ಇಲ್ಲ ಮತ್ತಮ್ಮ ನೀನ್ ಬರಲ್ವಾ? ಅವ್ರು ಬರ್ದಲ್ಲೇ ಇರ್ತಾರ. ಹೋಗೋಣಮ್ಮ. ಅದೇ ಬಿಗಿಯಾಗ ಇಕ್ಕಿದೀಯ ಎಲ್ಲ. ಇನ್ನೊಂಚೂರು ಮುಂದಕ್ಕೆ ಇಕ್ಕಂತೀಯ ಎಲ್ಲ. ಎಲ್ಲಮ್ಮ ಮುಂದೆ ಜರ್ಗಮ್ಮ, ಹಂಗೆ ಮುಂದೆ ಜರ್ಗಮ್ಮ. ನೀವು ಎಲ್ಲಿ ಹೊರಟಿದ್ದೀರಾ? ಏನ್ ಕತೆ? ದೇವ್ರ ಕರ್ಕೊಂಬರಕ್ಕೆ ನಮ್ಮ ತಮ್ಮಂದು ಹಸ್ಮನ ಗುರುಪ್ರವೇಶ. ದೇವ್ರ ಕರ್ಕೊಂಬರಕ್ಕೆ ಹೋಯ್ತಾ ಇದ್ದೀವಿ. ಗುರುಪ್ರವೇಶಕ್ಕೆ ಆಮೇಲೆ ಇನ್ನೇನು, ಆಮೇಲೆ ಗುರುಪ್ರವೇಶ ಆದ್ಮೇಲೆ ಆಮೇಲೆ ಎರಡು ದೇವ್ರು, ನಮ್ಮ ಮನೆ ದೇವ್ರು ಆಂಜನೇಯ, ಎರಡು ದೇವ್ರು ಮುಂದಕ್ಕೆ. ಗಾಯ್ಸ್, ಎಲ್ರಿಗೂ ಈ ವಿಡಿಯೋ ಉದ್ದೇಶ ಏನಪ್ಪಾ ಅಂತಂದ್ರೆ, ನಮ್ಮ ಅಮ್ಮನ ಪ್ರೀತಿ ತಮ್ಮ ಆದಂತ ಮನೆ ಗೃಹಪ್ರವೇಶ ಮಾಡ್ತಾವ್ರೆ. ನಮ್ಮ ಅಮ್ಮನ ತಮ್ಮ ಹನುಮಕ್ಕನ್ ಚಿಕ್ಕ ಮಗ ಇವಾಗ ಹೊರಟಿರೋ ಕಾರಣ ಅವ್ರೂರಲ್ಲಿ ಸ್ಪೆಷಲ್ ಪವರ್ಫುಲ್ ದೇವರಾದಂತ ಗಾಡಿಗುಚ್ಚಮ್ಮನ ಕರ್ಕೊಂಡು ಹೋಗಕ್ಕೆ ಇವ್ರನ್ನೆಲ್ಲ ಎತ್ತಾಕಂಡು ಇದೇನಂತಾರಮ್ಮ ಇದಕ್ಕೆ? ಕಳ್ಸನ ಕನ್ನಡಿ ಎಲ್ಲ ತಗೊಂಡು ಗಂಗೈನ್ ಫ್ಯಾಮಿಲಿ ಪೂರ್ತಿ ಹೋಯ್ತಾ ಇದ್ದೀವಿ. ಎಲ್ಲ ನೀನ್ ಕಾಣ್ತಾನೆ ಇಲ್ಲ. 5 ಜನ ಹೋಗಕ್ಕಾರಾಗೆ 8 ಜನ ತುಂಬಕೊಂಡು ಹೋಗ್ತಾ ಇದೀನಿ. ಏನ್ ಮಾಡಕ್ಕಾಗಲ್ಲ ಪರಿಸ್ಥಿತಿ. ಒಂದು 7 ಸೀಟರ್ ತಗೋಬೇಕು. ಇಷ್ಟರಲ್ಲಿ ಹನುಮಕ್ಕ ಜಮೀನ್ ಮಾರಿ ಜಮೀನ್ ದುಡ್ಡು ಕೊಡ್ತಾಳಂತೆ. ಎಲ್ಲ ಅಕ್ವೈರಾಗೆ ಜಮೀನಿಲ್ಲ. ವಸಂತಿ ಹೆಸರಿಗೆ ಒಂದು ಕಾರ್ ಕೊಡಿಸ್ತಾಳೆ ಹನುಮಕ್ಕ. ಅಂತವರೆಗೂ ಇದೇ ಬಳಿನಿ. ಬರೋಣ ವಸಂತಮ್ಮ, ಅಲ್ಲಿ ಇರ್ತೀನಿ. ಹಾಕ್ಲ ಡೋರು. ಗೈಸ್, ಮುಗೀತು ದೇವ್ರು ಎತ್ಕೊಂಡಿದ್ದು. ಇವಾಗ ಎತ್ಕೊಂಡು ಇಲ್ಲಿಂದ ಹೊಸ ಮನೆದಾಗ ಹೋಗ್ಬೇಕು. ಹೊಸ ಮನೆ ಕಟ್ಟಿರೋದು ಕುಣಿಗಲ್ ಹತ್ರ. ಇವಾಗ ಅಲ್ಲಿ ಹೋಗ್ಬೇಕು. ಅಲ್ಲಿ ಇನ್ನೂ ಒಂದು ದೇವ್ರು ಬರ್ತದೆ, ಎಬ್ಬೂರು ಆಂಜನೇಯ. ಅಲ್ಲಿಂದ ಫುಲ್ ಮೆರವಣಿಗೆ ಕುಣಿಗಲ್ ಪೂರ್ತಿ. ಹೇಳಿ ವಸಂತಮ್ಮನವ್ರಿ, ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ನಿಮ್ದು ದೇವ್ರು ಹೊತ್ತಿದ್ದು? ಇದು ಗೈಸ್, ಇದು ಗೂಳೂರು ಆಂಜನೇಯ ನೋಡ್ರಿ. ಸಾರಿ, ಎಬ್ಬೂರು ಆಂಜನೇಯ. ರಾಮ ಲಕ್ಷ್ಮಣ ಸೀತೆ ಇಲ್ಲಿ ಬಾಸ್ ಕೈ ಮುಗಿತವ್ರೆ. ಎಲ್ಲರೂ ಕೈ ಮುಗ್ಬಿಡ್ರಿ. ನಮ್ಮ ಫ್ಯಾಮಿಲಿ ಹನುಮಕ್ಕವ್ರೆ ಹೇಳ್ರಿ, ನಿಮ್ಮೂರು ಗ್ರಾಮ ದೇವತೆನ ಕರ್ಕೊಂಡು ಹೋಗ್ತಿದ್ದೀರಲ್ಲ, ಗ್ರಾಮ ದೇವತೆನ ಕಳಗುಚಮ್ಮ ಎಲ್ಲ ಒಂದೇ ತಾನೆ ಊರ್ ಕೈ ದೇವರು ಎಲ್ಲ ಒಂದೇ. ಹೇಳ್ರಿ ನಿಮ್ಮ ಅಭಿಪ್ರಾಯ. ಏನ್ ಹೇಳಿ ಅಭಿಪ್ರಾಯನ? ಹೆಂಗನ್ಸ್ತೈತಿ? ಹೆಂಗನ್ನಿಸ್ತದೆ? ಖುಷಿ ಅನಿಸ್ತದ. ಹೆಂಗ ಸಾಧನೆ ಮಾಡಿಸ್ತಾ ಮಗನ್ ಕೈಲಿ? ಮಾಡಿಸ್ತೆ. ಶಬ್ಬಾಸ್ ಬಿಡಿ. ಶಬ್ಬಾಸ್, ಗುಡ್. ನೋಡಿ ಅಜ್ಜಿ ನೋಡಿ ಕಲೀರಲ್ಲಿ. ನೋಡ ಇಲ್ಲಿ ನಮ್ಮ ಅಜ್ಜಿ ಒಬ್ಬಿದ್ರೆ ಸಾಕು. ನೀವೆಲ್ಲ ಬೇಡ ಹೆಂಗ್ ಬಂದ ನೋಡ ಮೇಡಮ್. ಮದುವೆ ಗೃಹಪ್ರವೇಶಕ್ಕೆ ಹೆಂಗ್ ಬರ್ಬೇಕು ಮನೆ ತಗೋ ಕಾಲೇಜ್ ಹಿಂಗೆ ಓದ್ತಿದ್ದವಳು. ಹಂಗೆ ಬಂದವಳೆ. ಎಲ್ಲಿಗಾಯ್ತು ಪರವಾಗಿಲ್ಲ. ಅವಳಿಗೆ ಏನು ಗೊತ್ತಾಗಲ್ಲ. ಸಿಂಪಲ್ ಉಮಾ ಅಂತೇಳಿ ಹೆಸರು. ಅವಳಿಗೆ ಇದೆಲ್ಲ ಜಾತ್ರೆ ಪಾತ್ರೆ ಶೋಕಿ ಮೇಕಪ್ ಏನು ಗೊತ್ತಿಲ್ಲ. ಆದ್ರೂ ನಾಳೆ ಕಾತಲ್ಲಿ ನೋಡ್ರಿ ಮೇಕಪ್ ತೋರಿಸ್ತೀನಿ ಹೆಂಗಂತಲ್ಲ ಅಂತ. ಏನ್ ಕೊಡ್ತೀನಿ ಹೇಳು? ಮಸಾಲೆ ಬೇಡ, ನಿಮ್ಮ ಮಗಳು ಕೊಡ ನೋಡಿ. ಪಾಪ ನಮ್ಮ ಅತ್ತೆ ಮಗಳು. ಒಂದು 5 ವರ್ಷ ದೊಡ್ಡಳಾಗಿದ್ರೆ ಏನೋ ಮಾಡೀನಿ. ನನಗೆ ಬೇಡ ಅತ್ತೆ. ಇದು ಗೌರಿ ನೆನ್ನೆ ತಿಂದಿದ್ದ ಬೇಡ. ಬೇಡ ಹೋಗ್ರ ಮತ್ತೆ. ನಾನು ಗ್ಯಾರಂಟಿ ತಿನ್ನಲ್ಲ. ಕೇಳ ನಮ್ಮ ಅಮ್ಮ ಕೊಡ್ಸೋಕು. ಅಯ್ಯೋ ನಿಜ ತಿನ್ನಲ್ಲ ಹೋಗತ್ತೆ. ನಮ್ಮ ಅಮ್ಮ ಕೊಡ್ಸೋಕು. ನಾನು ಇಲ್ಲೇ ಇರ್ತೀನಿ ಹೋಗ್ರಿ. ಹೋಗ್ರಮ್ಮ.
ಇವಳಿಗ್ಯಾಕೆ ಗಂಧವೋ ಬಂಗಾರ ಈ ಹೆಣ್ಣು ಇವಳಿಗ್ಯಾಕೆ ಒಡವೆಯೋ ಎಲ್ಲಿ ರಾಮನೋ ಅಲ್ಲೇ ಹನುಮನೋ नमो ब्रह्मणे नमो हस्वग्नये नमः पृथिव्यै नमो ओषधिभ्यः नमो वाचे नमो वाचस्पतये नमो विष्णवे करोमि ॐ शान्तिश्शान्तिश्शान्तिः वाङ्मे मनसि प्रतिष्ठिता मनो मे वाचि प्रतिष्ठिता मा विराविर्मयेधि वेदस्य माहानि शाश्वतं मे मान्यः आशीर्णेनाधिते नाहोरात्रां वदिष्यामि सत्यं वदिष्यामि नमो ब्रह्मणे नमो हस्वग्नये नमः पृथिव्यै ಮೇಡಮರೇ ನಮಸ್ಕಾರ. ನೋಡಿರ್ಲಿಲ್ಲ ನಿಮ್ಮನ್ನ. ನೀವೇನಾ? ಹಾಂ, ಪರವಾಗಿಲ್ಲ. ಹೆಂಗ್ರಿ ಫಿಲಮ್ ಹಾಕಿರೋದು ಇವಾಗ? ಈ ಕಾನ್ಸೆಪ್ಟ್ ಇಷ್ಟೇ. ವೆಂಕಟೇಶ್ನ ಇಷ್ಟು ವರ್ಷದ ಸ್ಟ್ರಗಲ್ ಏನಕ್ಕಾಗಿ ಮನೆ ಕಟ್ಟಿದ್ರು, ಅವರ ಡ್ರೀಮ್ ಏನು, ಅದ್ರಲ್ಲಿ ಇವತ್ತಿಗೆ ಆ ವಿಡಿಯೋ ಅವ್ರ ಕನ್ಸನ್ನ ಫುಲ್ಫಿಲ್ ಮಾಡುತ್ತೆ. ಈ ಕ್ಷಣಕ್ಕೆ ಆ ಕನ್ಸನ್ನ ಫುಲ್ಫಿಲ್ ಆಗಿಲ್ಲ, ಬಟ್ ಈ ವಿಡಿಯೋ ಅವ್ರ ಕನ್ಸನ್ನ ಫುಲ್ಫಿಲ್ ಮಾಡುತ್ತೆ. ಅಣ್ಣ ಪ್ಲೇ ಮಾಡಿ. ಎಲ್ಲರೂ ಯಾರು ಅಳ್ಬಾರ್ದು, ವಿಡಿಯೋ ಲಾಸ್ಟ್ ಒಂದು ಯಾರು ಅಮ್ಮ ನಿಂಗೆ ಗೊತ್ತಿದೆ ಏನಂತ? ನಿನಗೆ ಚಿಕ್ಕ ಗಿಫ್ಟ್ ಇದು. ಯಾರು ಗೊತ್ತಿಲ್ಲ ತಾನೇ ಇದು? ಸರ್ಪ್ರೈಸಾ? ನೋಡ್ರಿ ಹಾಕೋಣ. ನಾನು ಹೇಳಿದ್ದೀನಿ ಅಳ ಮಗನೇ, ಇಂದು ನಿನ್ನ ಹೊಸ ಮನೆಯ ಗೃಹ ಪ್ರವೇಶ. ಈ ಕ್ಷಣಕ್ಕೆ ನಿನ್ನ ಪಕ್ಕದಲ್ಲಿ ನಿಂತಿರ್ಬೇಕೆಂದು ಆಸೆ ಇತ್ತು. ನಿನ್ನ ಚಿಕ್ಕ ಹೆಜ್ಜೆಗಳಿಂದ ಶುರುವಾದ ಜೀವನ ಇಂದು ನಿನ್ನದೇ ಮನೆ ಕಟ್ಟುವ ಮಟ್ಟಿಗೆ ಬಂದಿದೆ. ನಿನ್ನ ಮೇಲೆ ನನಗೆ ಅಪಾರ ಹೆಮ್ಮೆ ಇದೆ ಮಗ.
ಈ ಮನೆಯ ಪ್ರತಿಯೊಂದು ಗೋಡೆಯಲ್ಲೂ ಪ್ರೀತಿ, ನಂಬಿಕೆ, ಸಹನೆ ನಿನ್ನ ಹೆಂಡತಿ ಮಕ್ಕಳ ಜೊತೆ ನಗು ತುಂಬಿದ ಬದುಕು ಸಾಗಿಸು. ಎಷ್ಟೇ ಕಷ್ಟ ಬಂದರೂ ಹೆದರಬೇಡ. ನೀನು ನನ್ನ ಮಗ. ಧೈರ್ಯ ನಿನ್ನ ರಕ್ತದಲ್ಲಿ ಇದೆ. ನಾನು ಕಾಣಿಸದೇ ಇದ್ದರೂ ನಿನ್ನ ಮನೆಯ ದೀಪದಲ್ಲಿ ನಿನ್ನ ಹೃದಯದ ತಡಕೆಯಲ್ಲಿ ನಾನು ಇದ್ದೇನೆ. ದೇವರು ಈ ಮನೆಗೆ ಐಶ್ವರ್ಯ, ಆರೋಗ್ಯ, ಶಾಂತಿ ಕೊಡಲಿ. ನನ್ನ ಪ್ರೀತಿಯ ಆಶೀರ್ವಾದ ಸದಾ ಕಾಲ ನಿಮ್ಮ ಮೇಲೆ ನೆರಳಾಗಿರುತ್ತೆ. ಯಾಕಜ್ಜಿ ಗಂಡ ಮರ್ಕೊಡೋರ ಗಂಡ ನೀನೇನ್ ಕಳ್ಸಿದ್ದೀವಿ ಯಾಕಮ್ಮ ಹೋಗು. ಹನುಮಕ್ಕ ಡಿಪ್ರೆಷನ್ ಅದೊಳಗೆ ತೋರಿಸಿದವ್ರು ಯಜಮಾನ್ರು ಮ್ಯಾಲ್ಕ್ ಹೋಗಿ 3 ವರ್ಷ ಆಗೈತೆ, ಅದಕ್ಕೆ ಡಿಪ್ರೆಷನ್ ಹೋಗ್ತಾರೆ ಹನುಮಕ್ಕ. ಈಗ ಎದಳೋದು ಇನ್ನು ಅರ್ಧ ಗಂಟೆ 1 ಅವರ್ ಫುಲ್ಲು ಲವ್ ಗಂಡದ ಮೇಲೆ ಹನುಮಕ್ಕಂಗೆ. ಹೆಂಗಿದ್ರಿ ಡೇ 1 ವಸಂತಮ್ಮ ಹನುಮಕ್ಕ ಎಲ್ಲ ಮನಿಕಂಡ್ರ? 11:00 ರಾತ್ರಿ ನೀನ್ ತಿಂದ ನಾನು ತಿಂದಂಗೆ. ಬೆಳಗ್ಗೆ 2 ಚಮಚ ಚಿತ್ರಾನ್ನ ತಿಂದ ನಾನು. ಹಂಗಲ್ಲ ಅಲ್ಲಿ ಕಿವು ರುಬ್ಬಿಟ್ರೆ ಅಲ್ಲ ರೇ, ಬೆಳಗ್ಗೆ 2 ಗಂಟೆ 2 ಸ್ಪೂನ್ ಚಿತ್ರಾನ್ನ ತಿಂದನು. ಬಾಯ್ಲಿ ಊಟ ತಿನ್ಸೋಗ್ಲಿ ನೋಡಿ ಬಾ. ಏನ್ ಕಜ್ ಹೆಂಗತ್ಬಿಟ್ಟೆ ಯಜಮಾನ್ರ ನೋಡಿ, ಚೆನ್ನಾಗಿತ್ತು ಹೋಗ್ಲಿ. ಮರ್ತ್ಬಿಟ್ಟಾರೆ ಅನ್ಕಂಡ ನೋಡಿ. ಹಂಗಾರು ಬಿಟ್ಟಿಲ್ಲ ತಾನೆ ಗ್ಯಾಪ್ನಿಗೆ, ಏನು ಮಾಡ್ಕಲ್ಲ ಬಾ, ದೇವ್ರು ಒಳ್ಳೇದು ಮಾಡ್ತಾನೆ. ನಾನು ಕಳಿಸ್ತೀನಿ ಫಸ್ಟ್ ನೀನೇ ಗೆಸ್ಟು, ನಮ್ಮ ಮನೆ ಚೀಫ್ ಗೆಸ್ಟ್ ನೀನು ನಮ್ಮ ಮನೆಗೆ, ಸರಿನಾ? VIP ನೀನು ಬಾ, ಅಳ್ಬೇಡ. ನಿಮ್ಮ ಗೈಸ್ ಇದು ನಮ್ಮ ಅಮ್ಮರದು ಊರು ದೇವರು, ಇದನ್ನೇ ಕಳಗುಚ್ಚಮ್ಮ ಅಂತ ಹೇಳೋದು. ಅದು ಅವತ್ತು ತೋರಿಸಿದ್ದು ನೆಲೆ ದೇವರು, ಇದು ಮೆರವಣಿಗೆ. ಜಾತ್ರೆಗಂತೂ ಇದು ನೋಡೋ ಮಜಾನೇ ಬೇರೆ. ಫುಲ್ ಈ ಥರ ವೈಪ್ ಕ್ರಿಯೇಟ್ ಮಾಡ್ಬಿಟ್ರೆ ಈ ದೇವ್ರನ್ನ ಇದೇ ಥರನೇ ಮೆರ್ಸೋದು. ಇದನ್ನು ಸಿಕ್ಕಾಪಟ್ಟೆ ಕ್ರೇಜು, ಸಿಕ್ಕಾಪಟ್ಟೆ ಪಾಪ್ಯುಲರು. ಅಮ್ಮ ಎಷ್ಟು ರಮ್ಮ ಈ ದೇವರು? ಇದು ಎಷ್ಟು ಊರಿಗೆ ದೇವ್ರು ಇದು? 16 ದೇವರು, 16 ದೇವರು ಅಷ್ಟೇ. ನಮ್ಮ ಅಮ್ಮ ಫುಲ್ ಆಶೀರ್ವಾದ. ಹಾಂ, ಏನು ಹೇಳ್ತೀವಿ ಅದ್ರ ಬಗ್ಗೆ? ಏನು ಹೇಳಕ್ಕೆ ಇಷ್ಟಪಡ್ತೀವಿ? ನೀವು ಬಂದ ನೋಡಿ ಮನೆ ಓನರು ನೋಡು, ಹೇಳ್ಬೇಕು ಅಂದೆ ಹೇಳಲ್ಲ. ಮನೆ ಓನರು ಏನು ಸಾಧನೆ ಮಾಡಿ ಮನೆ ಕಟ್ಟಕ್ಕೆ ಏನು ಸಾಧನೆ ಮಾಡಿದ್ರು ಹೇಳ್ರಿ ನೋಡು. ಈ ವಯಸ್ಸಿಗೆ ಈ ಥರ ಮನೆ ಕಟ್ಟವ್ರೆ. ನಾನು ಈ ವಯಸ್ಸಾಗಿದ್ದಾಗ ಇನ್ನೂ ಚಡ್ಡಿ ಕೊಡ್ಸೋಕೊಳ್ಳೋರು ನಮ್ಮ ಮನೆಗೆ. ಹಾಂ, ಪರವಾಗಿಲ್ಲ, ಟೈಮ್ ಅಜ್ಜೆ ನಾವೇ ದುಡಿಯೋಣ. ನೀನೇನಾರ ಸಪೋರ್ಟ್ ಮಾಡ್ರೆ ನೀನು ಆಶೀರ್ವಾದ ಕೊಡಮ್ಮ. ಇನ್ನು 3 ವರ್ಷ ಕಟ್ಸೋಣ. ತಲೆ ಕಟ್ಸ್ಕೊಂಬೇಡ, ಇರೋದ್ರಾಗೆ ನಿಮ್ಮದೇವಿದ್ದೀವಿ. ಒಂದೇ ಒಂದು ಕಾಯಿಲೆ ಕಸೆ ಬರ್ದಂಗೆ ಅಷ್ಟೇ ಸಾಕು. ಹಾಂ, ಮಳೆ ಬಂದರೆ ತೊಟ್ಟಿ ಕಳತಾನೆ ಸಾಕು. ನಾನು ಇರೋಕೊಂದು ಮನೆ, ಮಲ್ಗಕ್ಕೆ ಕಣ್ಣು ತುಂಬ ನಿದ್ದೆ, ಎಂಥದಾದ್ರು ಪರವಾಗಿಲ್ಲ. ಹಂಗೇನಾದ್ರು ದೇವ್ರು ಕೊಟ್ಟಂದ್ರೆ ಒಂಚೂರು ಅಪ್ಗ್ರೇಡ್ ಆಗೋಣ, ಇಲ್ಲಾಂದ್ರೆ ಬೇಡ ಅಂತೀವಿ. ನಡಿ ಮನೆ ಕಣ, ನಾಳೆಗೆ ಹೋಗೋಣ. ನಿಮ್ಮ ಯಜಮಾನ್ರು ಬರ್ತಾರೆ ಪಾಪ, ಬೇಜಾರು ಮಾಡ್ಕೊಂಡು 3 ದಿವಸ ಬಿಟ್ಟು ಬಂದಿರುತ್ತೆ ಯಜಮಾನ್ರು. ಡ್ಯಾಡಿ ನಾನು ನಾಳೆಗೆ ಹೋಗ್ತಾ ಇರೋದೆ. ಸರಿ ಅಷ್ಟೇ ಗಾಯ್ಸ್, ನಾಳೆ ಸಿಗೋಣ. ಹೋಮ್ ಟೂರ್ ಬೇಕಂದ್ರೆ ಕಮೆಂಟ್ ಮಾಡ್ರಿ, ನಮ್ಮ ಅವ್ರ ಕೈ ಮಾಡಿಸ್ತೀವಿ. ಹಾಂ, ಬೆಳ್ಳಿದೆ. ಬಾಯ್. ಬೆಳಗ್ಗೆ 4 ಗಂಟೆಗೆ ಎಬ್ಬರಿಸಿರೋದು, ಇನ್ನೂ ಕಡಿಮೆ ಮುಚ್ಚಿಲ್ಲ ಗಾಯ್ಸ್. ಬೆಳಗ್ಗೆ 4 ಗಂಟೆಗೆ ಎದ್ದು ಇದು ತರಬೋದು, ತರಕಾರಿ ಸೊಪ್ಪು ತರಬೋದು ತುಮಕೂರು ಮಾರ್ಕೆಟ್ಗೆ. ಟೈಮ್ ಕರೆಕ್ಟಾಗಿ ಇವಾಗ 11:15. ಇವಾಗ ಬರ್ತಾ ಇದ್ದೀನಿ.